ಶ್ರೀಚಿದಾನಂದಾವಧೂತ ವಿರಚಿತ ಶ್ರೀದೇವಿ ಮಹಾತ್ಮೆ 16ನೇಯ ಅಧ್ಯಾಯ. ದೇವತೆಗಳು ತಮ್ಮ ಮನೋಭೀಷ್ಟ ಪೂರ್ಣವಾಗಲಾಗಿ ಸಂತೋಷಪಟ್ಟು ನಾನಾ ವಿಧವಾಗಿ ದೇವಿಯನ್ನು ಸ್ತುತಿಸಿದ್ದು. ಸುರವರರು ತಾವು ತಮ್ಮ ಮನಸ್ಸಿನ ಹರಕೆ ಕೈಗೂಡಲಿಕ್ಕೆ ಹರುಷದಿ ಪರಿಪರಿಯಲಿಂ ಸ್ತುತಿಸಿದರು ನಾರಾಯಣಿಯನೊಲಿದು. ಸ್ತುತಿಸಿದರು ನಿರ್ಜರರು ದೇವಿಯನತಿ ಮಹಾಸಂತೋಷದಿಂದಲಿ ಹತವ ಮಾಡಿದೆ ಶುಂಭನನು ಶುಂಭಾನುಜನನೆಂದು. ಮಿತಿಯು ಇಲ್ಲದೆ ಸ್ತುತಿಸಿದರು ತಾವತಿ ಭಕುತಿಯಿಂ ದೇವಿ ನಾಮವ ಪತಿ ಪರಾತ್ಪರ ಬ್ರಹ್ಮವೇ ಎಂದೆನುತದ ಮರಗಣ. ಮುಂಡಮಾಲಿನಿ ಬ್ರಾಹ್ಮಿ ವೈಷ್ಣವಿ ಚಂಡಿ ಉಮೆ ಹೈಮಾವತೀಶ್ವರಿ ದಂಡ ಆಯುಧೆ ಗೌರಿ ದುರ್ಗಾನಂದೆ ಮಹದುರ್ಗಿ. ಲೆಂಡ ಖಡ್ಗಿನಿ ಚಕ್ರಿ ಶೂಲಿ ಮುಸುಂಡಿ ಮುದ್ಗರೆ ಹಲಿಗೆ ಮಹಕೋದಂಡೆ ಘೋರೆ ನಾರಾಯಣಿ ನಮೋ ಎಂದು ದಮರಗಣ. ಭದ್ರಕಾಳಿ ಭವಾನಿ ಪಾರ್ವತಿ ಭದ್ರಮಂಗಳೆ ಅನ್ನಪೂರ್ಣೆ ರೌದ್ರೆ ಶಾಕಂಬರಿ ಮಹೇಶ್ವರಿ ಅಂಬ ಜಗದಂಬಾ. ಕ್ಷುದ್ರ ಸಂಹರಿ ಷೋಡಶಿಯ ಸುಖ ನಿದ್ರೆ ಭುವನೇಶ್ವರಿ ಜಗನ್ಮಯೆ ಮುದ್ರೆ ಖೇಚರಿ ನಾರಾಯಣಿ ನಮೋ ಎಂದು ದಮರಗಣ. ಮೇನಕಾತ್ಮಜೆ ಮಾಂಸ ಭಕ್ಷಣೆ ಧ್ಯಾನ ರೂಪಿ ಕರಾಳ ವದನೆಯೇ ಮೌನಿ ಯೋಗಿನಿ ತಾಪಸಿಯೆ ಮಹಾಕಾಳಿ ಮಹಾಶಕ್ತಿ. ಜ್ಞಾನ ರೂಪಿ ಸುಧಾಯೆ ಅಚ್ಯುತೆ ಸ್ವಾನುಭವೆ ಭಸ್ಮಾಂಗಿ ಭಗವತಿ ಪಾನಪಾತ್ರೆ ನಾರಾಯಣಿ ನಮೋ ಎಂದು ದಮರಗಣ. ಪ್ರೇತದಾಸನೆ ಸರ್ಪಭೂಷಣೆ ದಾತೆ ಗಿರಿಜಾ ಸತ್ಯ ನಿತ್ಯಳೆ ಭೂತನಾಥೆ ಭಯಂಕರಿಯೆ ಶಂಕರಿಯೆ ಶಾಂತಾಯೇ. ಪ್ರೀತೆ ಪುಣ್ಯ ತ್ರಿನೇತ್ರೆ ಈಶ್ವರಿ ಮಾತೆ ಭೂತಗಣಾಯೆ ಧಾತ್ರಿಯೆ ಪೀತ ಅಂಬರೆ ನಾರಾಯಣಿ ನಮೋ ಎಂದು ದಮರಗಣ. ಸಿದ್ಧ ಖೇಚರಿ ದೈತ್ಯ ಶಮನಿಯೆ ಶುದ್ಧ ಚೈತನ್ಯವೇ ವಿಧಾತ್ರೆ ರುದ್ರಯಾಮಳೆ ರೌದ್ರಮುಖಿ ರಕ್ತಾಕ್ಷಿ ವಿಮಲಾಕ್ಷಿ. ಬುದ್ಧಿ ಸಾಕ್ಷಿ ಸ ಶಾಂತೆ ಶಾಂಭವಿ ಮುಗ್ಧೆ ಮೂಢೆ ವಿವೇಕಿ ಮಹಾಬಲೆ ಪದ್ಮದಾಸನೆ ನಾರಾಯಣಿ ನಮೋ ಎಂದು ದಮರಗಣ. ಕೋಮಲಾಂಗಿ ಸಹಸ್ರಲೋಚನೆ ಸೋಮಶೇಖರಿ ಮುಕ್ತಕೇಶಿನಿ ರಾಮಯೇ ನಿರಾವರಣೆ ನಿಷ್ಕಳೆ ನಿಜಾನಂದೇ. ಕಾಮರೂಪಿಣಿ ಕಾಮವಾಣಿನಿ ಕಾಮುಕಿಯೆ ಕಲ್ಯಾಣಿ ಕರುಣಿಯೆ ಭೀಮೆ ಭೈರವಿ ನಾರಾಯಣಿ ನಮೋ ಎಂದು ದಮರಗಣ. ಪಾದುಕಾಯೆ ಪರಾಂಬೆ ವೀಣೆ ವಿನೋದೆ ನಾರಾಯಣಿ ನೃಸಿಂಹೆ ಅನಾದಿ ಆನಂದಾಯೆ ನಾದ ಬಿಂದು ಕಲಾತೀತೆ. ವಾದಿ ಮುಖ ಭಂಜನಿಯೆ ಸ್ತಂಭಿನಿ ಆದಿ ಮಧ್ಯಾಂತಾಯೆ ಅವ್ಯಯೆ ವಾದತೀತಳೆ ನಾರಾಯಣಿ ನಮೋ ಎಂದು ದಮರಗಣ.
ತಂತ್ರೆ ವಿಕಟಾಂಗಿಯೇ ವಿಮರ್ಶಳೆ ಯಂತ್ರರೂಪಳೆ ಮಹೋದರಿಯೇ ನಿರಂತರ ಪ್ರಣವ ಶ್ರೋತ್ರಿವರ ಸಾವಿತ್ರಿ ಗಾಯತ್ರಿ ಮಂತ್ರಮಯ ಮೂರ್ತಿಯ ಜಟಾಧರೆ ಮಂತ್ರೆ ಮಂತ್ರಾಸನೆ ಮಹಾತ್ಮೆಯೇ ಮಂತ್ರ ದೈವತೆ ನಾರಾಯಣೀ ನಮೋ ಎಂದು ದಮರಗಣ ಮಧುವಧನೆ ಕೈಟಭರಿ ಕೇವಲ ಮದ ಮಹಿಷ ಮರ್ದಿನಿ ಮಹಾಸುರ ಕದನಿ ಶುಂಭಾಂತಕಿ ನಿಶುಂಭದ್ವೇಷಿ ಮಹಾಮಾರಿ ಗದನಿ ಖಡ್ಗ ಕಠಾರಿ ತೋಮರೆ ಸುಧೆಯ ಪಾತ್ರೆ ಸುಶಾಂತೆ ಸೌಂದರಿ ವದನ ವಿಸ್ತರಿ ನಾರಾಯಣೀ ನಮೋ ಎಂದು ದಮರಗಣ ನಮೋ ನಮೋ ಇಂದ್ರಾಕ್ಷಿಯಾರ್ಯಳೆ ನಮೋ ನಮೋ ಶಿವೆ ಪದ್ಮಾವತಿಯೇ ನಮೋ ನಮೋ ಕ್ಷೇತ್ರೇಶ್ವರ್ಯಾನಂದಾಯ ಸುನಂದಾಯೇ ನಮೋ ನಮೋ ಹ್ರೀಂಕಾರಿ ಶಂಕರಿ ನಮೋ ನಮೋ ಖಟ್ವಾಂಗಿ ಹರಯೇ ನಮೋ ನಮೋ ನಾರಾಯಣಿಯೇ ನಮೋ ಎಂದು ದಮರಗಣ त्राहि भीमाये नृसिंहे त्राहि चामुण्डिये महेन्द्रे त्राहि भ्रमरिये रक्तदन्तिके त्राहि शिवदूते त्राहि महेश्वरी वराहिये त्राहि ब्रह्मिये देवदेविये त्राहि वैष्णवी नारायणी नमो ಎಂದು ದಮರಗಣ ಇಂತು ಸ್ತುತಿಸಲಿಕ್ಕಾಗ ದೇವಿಯು ಅಂತು ನುಡಿದಳು ವೈವಸ್ವತ ಮನುವಂತರವು ಬರುತ್ತಿಹುದು 28ನೆಯ ಯುಗಕ್ಕೆ ಅಂತು ಬರೆ ಶುಂಭನು ನಿಶುಂಭವರಂತು ಹುಟ್ಟುವರವರ ಕೊಲ್ಲಲಿಕಂತು ನಾ ಹುಟ್ಟುವೆ ಯಶೋದೆಯಲೆಂದಳಾ ದೇವಿ ಹುಟ್ಟುವರು ಶುಂಭಾನಿ ಶುಂಭರು ಧಿಟ್ಟ ವೈಪ್ರಾಚಿತ್ತರೆನಿಸಿಯೇ ಕುಟ್ಟುವೆನು ನಾ ದುರ್ಗಿಯಾಗಿಯೇ ದ್ವಾಪರಾಂತ್ಯದಲ್ಲಿ ಇಷ್ಟು ಕೇಳಿರಿ ಬಹಳ ಭೀಷ್ಟವ ಕೊಟ್ಟು ಸಂತಸ ಬಡಿವೆ ಭಕ್ತರಿಗಿಷ್ಟು ನಿಮಗರಿಕಿರಲಿ ಎಂದಳು ಶಾರದಾ ದೇವಿ ಕೇಳಿ ನಿರ್ಜರರಾದವರು ನಾ ಹೇಳುವೆನು ಮಧು ಕೈಟಭರನೆ ಕಾಳಗದಿ ಮಡುಹಿದುದ ಮಹಿಷಾಸುರನ ಕೆಡಹಿದುದ ಮೇಲೆ ಶುಂಭನಿ ಶುಂಭರೆಂಬರ ಕಾಲ ಮಾಡಿಹ ಚರಿತವಿದ ನೀವಾಲಯದಲೋದುವುದು ಭಕ್ತಿಯಲೆಂದಳಾ ದೇವಿ ಓದುವುದು ನೌಮ್ಯಷ್ಟಮಿಯಲಿದನೋದುವುದು ಚತುರ್ದಶಿಯ ತದಿಗೆಯಲೋದುವುದು ಪೂರ್ಣಿಮೆ ಮಂಗಳ ಶುಕ್ರವಾರದೊಳು ಓದುವುದು ನವರಾತ್ರಿ ನವದಿನ ಓದುವುದು ಭಯಭಕ್ತಿಯಿಂದಲೇ ಓದುವುದು ಪ್ರತಿದಿನದಿ ಸಿದ್ಧಹುದೆಂದಳಾ ದೇವಿ ಹರಿದುಡುಗುವವು ಸರ್ವ ದುಷ್ಕೃತ ಹರಿದಿಹುದು ದಾರಿದ್ರ್ಯವರಿ ಭಯ ಹರಿದು ಹೋಹುದು ರಾಜಚೋರ ವ್ಯಾಘ್ರಗಳ ಭಯವು ಹರಿದು ವೃಶ್ಚಿಕ ಸರ್ಪವೃಕ ಭೀತಿರುವ ಭೂತವ್ರಾತ ದಂಜಿಕೆ ಹರಿದು ಸಂತೋಷ ಹರು ದೇವಿಯ ಮಹಾತ್ಮೆ ಕೇಳಿದೊಡೆ ಮಾರಿ ದುರ್ಗಿ ಮಹಾದ್ಭುತದ ಭಯ ತೀರುವುದು ಉತ್ಪಾತ ತ್ರಿವಿಧವು ಸೇರಿರುವ ಬಹು ಬ್ರಹ್ಮ ರಾಕ್ಷಸ ಉಡುಗಿ ಹೋಗುವುದು ಸೇರದಿರುತಿಹರವರೆ ಮಿತ್ರಹರಾರವರು ಮನ್ನಿಪರು ದೂರದ ದಾರಿಯವರೇ ಬಹರು ದೇವಿಯ ಮಹಾತ್ಮೆಯೋದಿದಡೇ ರಾಜಸೇವಕನಹನು ರಾಜ್ಯದಿ ಪೂಜೆಗೊಂಬ ಸಮಸ್ತರುಳು ಮಹವ್ಯಾಜ್ಯದೊಳು ಜಯಿಸುವನು ದೇಶಕ್ಕಧಿಕತಾನಹನು
ವಾಜಿ ಗಜಗಳನೇಕ ಕಟ್ಟುವ ಭೋಜನವ ಮೃಷ್ಟಾನ್ನ ಉಂಬುವ ಸೋಜಿಗವೆ ತಾನೇನು ದೇವಿಯ ಮಹಾತ್ಮೆಯೋದಿದೊಡೆ. ವಾದ ಮಾಡುವನ ನಾಲ್ಗೆ ಹಿಂದಕ್ಕೆ ಸೇದುತ್ತಿರುವದ ಸಾಧ್ಯವೆಂಬುದು ಸಾಧಿಸುವುದು ಭೇದವಾಗದ ಕಾರ್ಯಭೇದಹುದು. ಸೋದರರು ಪಿತೃ ಮಾತೃ ಸತಿಸುತರಾದೆಲ್ಲರಾನಂದವಿರುವರು ಓದಿ ಕೇಳುವರಾದವರಿಗಹುದೆಂದಳ ದೇವಿ. ದನಕರವು ಹೆಚ್ಚುವವು ಮನೆಯೊಳು ಜಿನಸು ಜಿನಸಿನ ಧಾನ್ಯ ತುಂಬುತ ತನಗೆ ಆಗುವವು ನೆನೆಸದ ಮುನ್ನ ಕಾರ್ಯಗಳು. ಜನರು ತನ್ನಯ ಹಿಂದೆ ತಿರುಗುವರ್ಧನವು ಕೊಟ್ಟಡಿಯಲ್ಲಿ ಹುದಿನಿತು ಭಾಗ್ಯಬಹುದು ದೇವಿಯ ಚರಿತೆಯೋದಿದಡೆ. ನಸಿದಿಹವು ದುಸ್ವಪ್ನವೆಂಬವು ಸಸಿನಹವು ಸುಸ್ವಪ್ನ ಗೃಹದೊಳು ಶಿಶುವು ಶಾಂತಿಯಲ್ಲಿಹುದು ಬಾಲಗ್ರಹವು ದೂರಹುದು. ವಸುಧಿ ಸುದ್ದಿಯ ಕೇಳುವ ದೇಹದಿ ಹಸನಿಹನು ಶುಭ ಶೋಭನಗಳು ಮುಸುಕಿಹವದೆನ್ನಯ ಚರಿತೆ ಮಹಿಮೆಂದಳ ದೇವಿ. ವಿದ್ಯೆ ಶಾಸ್ತ್ರ ವಿವೇಕ ಬರುವುದು ಬುದ್ಧಿ ಚೊಕ್ಕಟಬಹುದು ಬಹುವಾಕ್ ಸಿದ್ಧಿಗಳು ದೊರಕುವವು ಸಂತಾನಗಳು ಹೆಚ್ಚುವವು. ಸಿದ್ಧನೆನಿಪನು ಶತ್ರುನಾಶನವಿದ್ದ ರೋಗವು ಪರಿಹರವು ದೀನೋದ್ಧರಣಬಹುದೆನ್ನ ಚರಿತೆಯೊಳೆಂದಳ ದೇವಿ. ಓದೆ ನಿಷ್ಕಾಮ್ಯದಲ್ಲಿ ಜ್ಞಾನದ ಹಾದಿ ತೋರಿಪೆ ಸರ್ವಭೇದ ಭೇದ ಖಂಡಿಪೆ ಸರ್ವಂ ಬ್ರಹ್ಮಮಯವೆಂಬ ಲಕ್ಷಣವಾ. ಸಾದರದಿ ನಿಶ್ಚಯಿಪೆ ಸ್ವಾತ್ಮ ಬೋಧದಲ್ಲಿ ತೂಗ್ಯಾಡಿಸ್ಯವನನು ಸೇದಿಕೊಂಬೆನು ಎನ್ನೊಳಗೆ ಎಂತೆಂದಳ ದೇವಿ. ಉದಕ ಮಧ್ಯದಿ ಕಾಯುವೆ ನಾನಾ ವಿಧದ ಸಂಕಟವ ಹರಿಸುವೆನೊದಗಿ ಬರೆ ಕಾಡ್ಗಿಚ್ಚು ಕರಿಕೋಣ್ಗಳಲ್ಲಿ ರಕ್ಷಿಪೆನು. ಕುದಿದಿರುವ ಕತ್ತಲೊಳು ಶಸ್ತ್ರದಿ ಬಿದಿರು ಕಡಿಯುವ ವೇಳೆಯಲ್ಲಿ ನಾನೊದವಿ ಕಾಯುವೆನು ಎನ್ನ ಭಕ್ತರನೆಂದಳ ದೇವಿ. ಗಾಳಿ ಪರಿಹಾರ ಮಾಡುವೆ ಸಿಲ್ಕಿರೆ ಬಾಳ ಮಳೆ ನಿಲ್ಲಿಸುವೆ ಸಿಡಿಲದು ಮೇಲೆ ಹಾಯಲು ತಪ್ಪಿ ಹೋಗುವ ತೆರನ ಮಾಡುವೆನು. ಸೋಲಿಸುವೆ ಮಾಂತ್ರಿಕನ ಧರಣಿಯ ಪಾಲನನು ಮಾಡುವೆನು ಪರಬಲ ದಾಳಿ ನಿಲ್ಲಿಪೆ ಎನ್ನ ಭಕ್ತರಿಗೆಂದಳ ದೇವಿ. ಇಂತು ನುಡಿಯಲು ದೇವಿ ನುಡಿಗಳನಂತು ಕೇಳುತ್ತ ಸುರವರರು ತಾವಂತು ಚರಿತವನೋದುತ್ತಿದ್ದರು ಮರ್ತ್ಯಲೋಕಕ್ಕೆ. ಸಂತಸದಲೋದೆಂದು ಹೇಳ್ದರು ಚಿಂತಿಸುತ್ತ ದೇವಿಯನು ದೇವಿಂದಂತು ಕಳುಹಿಸಿಕೊಂಡರೈ ನಿರ್ಜರರು ತಾವೆಂದ. ಶಾಂತಿ ಹೊಂದಿಯೇ ಕಾಳಿ ತನ್ನೊಳಗಂತು ಅಡಗಿಸಿ ಮಾತೃಗಣಗಳ ನಿಂತಳೈ ತಾನೊಬ್ಬ ಪಾರ್ವತಿಯಾಗಿ ಹಿಮಚಲದಿ. ಎಂತು ಪೇಳ್ವೆನು ಸರ್ವ ಚರಿತೆ ಇದಂತು ಪಾರ್ವತಿಯಳ ಮಹಾತ್ಮೆಯ ಸಂತಸದಲೋದುವನವನೆ ಧನ್ಯಂದ ಸಾಂಬ ಶಿವ. ಸುರವರರು ತಾವು ತಮ್ಮಧಿಕರವ ಹೊಂದುತ್ತ ದಿವಿಜಲೋಕಕ್ಕೆ ಅರಸುಗಳು ತಾವಾಗಿ ಸ್ವರ್ಗದ ಸುಖವ ಭೋಗಿಸುತ್ತ. ದುರುಳ ಶುಂಭನಿ ಶುಂಭರಳಿಯಲು ಹರಸುತ್ತಲಿ ದೇವಿಯನು ಮನದೊಳು ನಿರುತ ಧ್ಯಾನಿಸಿದರು ಚಿದಾನಂದಾತ್ಮ ಗುರುವರನ.
श्रीमत्परमहंसपरिव्राजकाचार्य श्रीचिदानन्दगुरुवर्य चरणपद्मद्विरेफ श्रीचिदानन्दावधूतविरचित पार्वतीमाहात्म्योळ् नारायणी स्तुतिर्नाम षोडशोऽध्यायः सम्पूर्णम् अंतु अध्याय 16 ಪದ 640 ಮಂಗಳಮಸ್ತು.